ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತು ಅಮಾವಾಸ್ಯೆ ಇದರಿಂದ ನಾನು ಬೇಗ ಪೂಜೆ ಎಲ್ಲ ಆಗೋಗಿದೆ ಸ್ನೇಹಿತರೆ. ಬೇಗ ಎಲ್ಲ ಪೂಜೆ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮಾರಮ್ಮ ಮತ್ತು ಎಲ್ಲಮ್ಮ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಎಲ್ಲ ರೆಡಿನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. 8:30 ಆಗಿದೆ. ನನ್ನ ಪೂಜೆ ಎಲ್ಲ ಮುಗಿದೋಗಿದೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ತಿಂಡಿ ಮಾಡೋಣ. ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಬಳೆ ಮತ್ತು ಅಡಿಕೆ ಎಲೆ, ಅರಿಶಿನ ಕುಂಕುಮ ಮತ್ತು ಕರ್ಪೂರ, ಹೂವು ಎಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ. ಮಾರಮ್ಮಗೆ ಮತ್ತು ಎಲ್ಲಮ್ಮಗೆ ಪೂಜೆ ಕೊಡ್ತಾ ಇರೋದಲ್ವ, ಅದಕ್ಕೋಸ್ಕರ ಇಲ್ಲಿನೂ ಕಾಯಿ ಮತ್ತು ಬಾಳೆಹಣ್ಣು, ಬಳೆ, ಎಲೆ, ಅಡಿಕೆ ಮತ್ತು ಕರ್ಪೂರ ಮತ್ತು ಅರಿಶಿನ ಕುಂಕುಮ ಮತ್ತು ಹೂವು ಮತ್ತು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಸ್ನೇಹಿತರೆ. ನಾನು 2 ಗ್ರೀನ್ ಕಲರ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮಾವಾಸ್ಯೆ ಅಲ್ವಾ, ಪೂಜೆ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಪೂಜೆ ಮಾಡ್ಸೋಕ್ಕಂತ ರೆಡಿಯಾಗಿದ್ದೀವಿ ಸ್ನೇಹಿತರೆ. ಬನ್ನಿ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆಮೇಲೆ ಸಿಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಮಾರಮ್ಮ ಮತ್ತು ಎಲ್ಲಮ್ಮ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ಇವಾಗ ತಿಂಡಿ ಚಪಾತಿ ಹಾಕ್ಕೋಬೇಕು. ಚಪಾತಿ ಹಾಕ್ಬಿಟ್ಟು ತಿನ್ನೋಣ. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡೋಣ. ನೋಡಿ ಸ್ನೇಹಿತರೆ, ತೆಂಗಿನಕಾಯಿ ಹೊಡೆದ್ಬಿಟ್ಟು ಕೊಟ್ಟಿರೋದು. ಎಲ್ಲಮ್ಮ ದೇವಸ್ಥಾನ ಪೂಜೆ ಮಾಡಿಸಿದೆ. ಮತ್ತು ಹಣ್ಣು ತಗೊಂಡಿಲ್ಲ. ಹಣ್ಣು ಸ್ವಲ್ಪ ನೋಡಿ ಈ ಥರ ಪೂಜೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಇದು ಅಷ್ಟೇ, ಕಾಯಿ, ಹೂವು ಮತ್ತು ಹಣ್ಣು ಕೊಟ್ಟಿರೋದು ಸ್ನೇಹಿತರೆ, ನೋಡ್ತಾ ಇರ್ಬೋದು. ಮತ್ತು ಇದು ಪ್ರಸಾದ, ಎಲ್ಲಮ್ಮ ದೇವಸ್ಥಾನ ಪ್ರಸಾದ ಸ್ನೇಹಿತರೆ. ಸ್ವೀಟ್ ಇದೆ, ಕೇಸರಿ ಬಾತು ಮತ್ತು ಅವಲಕ್ಕಿ ಇದೆ. ಸ್ವಲ್ಪ ಅವಲಕ್ಕಿದು ಮಾಡಿರ್ತಾರಲ್ಲ ಆ ಪ್ರಸಾದ ಇದೆ. ಮತ್ತು ಕೇಸರಿ ಬಾತ್ 2 ಮಿಕ್ಸನ್ನು ಇದೆ ಸ್ನೇಹಿತರೆ. ಬನ್ನಿ ಇವಾಗ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ಚಪಾತಿ ತಿನ್ನೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಹೊಟ್ಟೆತ್ತು ಹಸಿತೈತೆ ಫುಲ್ಲು. ಇವತ್ತೇನಪ್ಪ ನೈಟಲ್ಲಿ ವಿಡಿಯೋ ಹಾಕಿಲ್ಲ ಅನ್ಕೋಬೇಡಿ, ಅಮಾವಾಸ್ಯೆ ಅಲ್ವಾ, ಹಾಗಾಗ್ಬಿಟ್ಟು ಸೀರೆನ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಬಿಸಿ ಬಿಸಿ ಚಪಾತಿ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ತಿನ್ಕೊಂಡು ಹೋಗಿ ನೀವು ಕೂಡ. ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇವತ್ತು. ಬಟಾಟಿ ಪಲ್ಯ ಚಪಾತಿ ಮಾಡಿದ್ದೀನಿ. ರೊಟ್ಟಿ ಮಾಡೋಣ ಅನ್ಕೊಂಡೆ, ಅಮಾವಾಸ್ಯೆ ಅಲ್ವಾ, ಬೆಳಿಗ್ಗೆ ಏನು ರೊಟ್ಟಿ ಬೇಡ ಅಂದ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾಷ್ಟ ತಿನ್ನೋಣ. ಎಲ್ಲರದು ನಾಷ್ಟ ಆಗಿದೆ ಅನ್ಕೊತೀವಿ. ಟೈಮ್ ಎಷ್ಟಾಗಿದೆ? 10 ಗಂಟೆ 10:30 ಆಗಿದೆ ಟೈಮು. ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಬರೋಷ್ಟು ಟೈಮ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, 2 ಚಪಾತಿನ ತಗೊಂಡಿದ್ದೀನಿ. ಮತ್ತು ಇದು ದೇವರ ಪ್ರಸಾದ ಹೇಳಿದ್ನಲ್ವ, ದೇವರ ಪ್ರಸಾದ ಕೊಟ್ಟಿದ್ದು. ಮತ್ತು ಆಲೂಗಡ್ಡೆ ಪಲ್ಯ ಇದೆ ಸ್ನೇಹಿತರೆ. ಬನ್ನಿ ಬಿಸಿ ಬಿಸಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಲ್ವ, ತಿನ್ನೋಣ. ಎಲ್ಲರದು ನಾಷ್ಟ ಆಗಿದೆ ಅನ್ಕೊತೀವಿ. ಹಾಗೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.